ಸ್ನೇಹಿತರೆ, ಇಲ್ಲಿ ಬಂದಿದ್ದೀವಿ ಈಗ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬೆಟ್ಟದಪುರ ಅವರ AW ಅವ್ರ ಹತ್ರನೇ ನಾವೇ ಇಲ್ಲಿ ಬಂದಿದ್ದೀವಿ. ಈಗ ರೈತರು ಕೂಡ ಬಂದಿದ್ದಾರೆ. ಮನೆಗೆ ದನಕರುಗಳಿಗೆ ಕುಡಿಯಕ್ಕೆ ನೀರು ಇಲ್ದಂಗೆ ಇವರು ಅಲ್ಲಿ RR ನಂಬರ್ ಆದರೂ ಕೂಡ ಏನು ಒಂಥರ ಸರ್ವಾಧಿಕಾರ ರೀತಿಯಲ್ಲಿ ಬಂದು ಲೈನ್ ಕಟ್ ಮಾಡಾಕ್ಬಿಟ್ಟು ಯಾವ ಅಧಿಕಾರದ ಮೇಲೆ ಇವರು ಲೈನ್ ಕಟ್ ಮಾಡ್ತಾರೆ. ಬನ್ರಮ್ಮ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ. ನಿಮ್ದೇನು RR ನಂಬರ್ ಆಗಿತ್ತಾ? ಎಲ್ಲರದು RR ನಂಬರ್ ಆಗಿತ್ತು. RR ನಂಬರ್ ಆಗಿದ್ರು ಕೂಡ ಇವತ್ತು ಲೈನ್ ಕಟ್ ಮಾಡಾಕವ್ರೆ. 63 kV ಕೂರ್ಸಕ್ ಕೊಟ್ಟಿಲ್ಲ ಅಂತ. ಯಾರು ಕೊಟ್ಟಿದ್ದಾರೆ ಇವ್ರಿಗೆಲ್ಲರಿಗೂ? ಈಗ ಮಾಮೂಲಿ ಈ ಜಾಗಕ್ಕೆ ಇದನ್ನ ನಮ್ಮ ಏನು ಕೃಷಿ ಸಚಿವರು ಅವರೇ ನೋಡಿ, ನೀವು ರೈತರನ್ನ ಉದ್ಧಾರ ಮಾಡಬೇಕು, ರೈತರನ್ನ ಏಳಿಗೆ ಎತ್ತರಿಸಬೇಕು ಅಂತ ಅಂದ್ಬಿಟ್ಟು ಅವರ ಮನೆ ಹಾಳು ಮಾಡೋ ಕೆಲ್ಸಗಳನ್ನ ಇವತ್ತು ಅಧಿಕಾರಿಗಳು ಯಾವ ರೀತಿ RR ನಂಬರ್ ಆದ್ರೂ ಕಷ್ಟ, RR ನಂಬರ್ ಆಗದೇನೆ ಹೋದ್ರೂ ಕಷ್ಟ. ನಿಮ್ಮ ಏನು KEB ಇಲಾಖೆ ಇವತ್ತು ಯಾವ ರೀತಿ ಇದು ವ್ಯವಸ್ಥೆಯಲ್ಲಿ ತೊಡಗಿದೆ ಅನ್ನೋದಕ್ಕೆ ಇವತ್ತು ಬೆಳಿಗ್ಗೆ ಯಾವಾಗ ಕಟ್ ಮಾಡಿದ್ಯಾ? ಯಾವಾಗಮ್ಮ ಕಟ್ ಮಾಡಿದ್ದು? ಮನೆಯಲ್ಲಿ ಕಟ್ಕೊಂಡಿದ್ರಿ ನೀವು? ಹೊಲದತ್ರ ಮನೆ ಕಟ್ಕೊಂಡಿದ್ರಿ. ಈಗ ಕುಡಿಯಕ್ಕೆಲ್ಲ ನೀರು ಮಾಮೂಲಿ ನೀರಿನ ಸರಬರಾಜು ಏನಾದ್ರು ನಲ್ಲಿ ಪಂಚಾಯತಿ ಕಡೆಯಿಂದ ನಿಮ್ಗೆ ವ್ಯವಸ್ಥೆ ಇದೆಯಾ? ಒಟ್ಟಲ್ಲಿ ನೀವೇನು ಬೋರ್ನ ಹಾಕೊಂಡಿದ್ರಿ ಅದೇ ಇದ್ರಲ್ಲಿ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ನಮ್ಗೆ ಬೆಳೆಗೂ ಅದೇ. ಇದೇನು ಕೈಲಿ ಏನ್ ತಂದಿದ್ರಿ? ಅದೇನದು ಔಷಧಿ ನೀವು ಕುಡಿಯಕ್ ತಂದಿರೋದಾ? ಅಲ್ಲ, RR ನಂಬರ್ ಆದ್ರೂ ಕೂಡ ನೀವು ಔಷಧಿ ಕುಡಿಯಂತ ಪರಿಸ್ಥಿತಿ ತರ್ತಾರೆ ಅಂದ್ರೆ ಇವತ್ತು ಶಕ್ತಿ ಇಲ್ಲನೆ ವಾಲೆ ಮಾಡ್ಬಿಟ್ಟು RR ನಂಬರ್ ಕಟ್ಟವ್ರೆ ಅವರು. ಅವತ್ತು ಒಂತಕ್ ನಿಂತ್ಕೊಳ್ಳಿ ನೋಡೋಣ. ಈಗ ಅವರು AW ಅವ್ರು ಬಂದ ಅವ್ರ ನಂತರನೇ ಕೇಳೋಣ ಏನು ಎಂತು ಅಂತ ಅಂದ್ಬಿಟ್ಟು. ಇದ್ದಾರಂತ AW ಇದ್ದಾರಂತ? ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ. ಇಲ್ಲಿ ಒಳಗಡೆ ಕೂತಿರೋಂಥವ್ರಿಗೆ ಒಳಗಡೆ AW ಬಂದವರ ಇಲ್ವೋ ಅನ್ನೋದೇ ಗೊತ್ತಿರೋದಿಲ್ಲ. ಈಗ ಸ್ವಲ್ಪ ಹೊತ್ತು ಗಂಟ ನೋಡೋಣ. ಅವ್ರು ಏನಾದ್ರು ಬಂದಿಲ್ಲ ಅಂದ್ರೆ ಇವತ್ತು ಏನ್ ಶುಂಠಿ ಹಾಳಾಗ್ತದೆ ಅದೆಲ್ಲಾನು ಇವರೇ ಕಟ್ಕೊಡ್ಬೇಕಾಗ್ತದೆ. ನೀವೇನ್ ಬೆಳೆ ಬೆಳೆದಿದ್ರಿ ಇವತ್ತು ಆ ಬೆಳೆ ಏನಾದ್ರು ಆಯ್ತು ಅಂತ ಅಂದ್ರೆ ಅದೇ ಅದನ್ನೆಲ್ಲ ಇವರೇ ಕಟ್ಕೊಡ್ಬೇಕಾಗ್ತದೆ. ಎಲ್ಲ ಕಟ್ ಮಾಡ್ಬಿಟ್ಟು ಬಂದವ್ರೆ. ಹೇಳಿಲ್ಲ ಕೇಳಿಲ್ಲ. 5 ಜನ RR ನಂಬರ್ ಆಗಿರೋ ಚೆನ್ನಾಗಿರೋ TCನ ಕಟ್ ಮಾಡಿ ಬಂದವ್ರೆ. ಕೂತ್ಕೊಳ್ಳಿ ಹೆಂಗೆ ಅಲ್ಲೇ ಕೂತ್ಕೊಳ್ಳಿ. ಅದೆಷ್ಟದು ಬರ್ತಾರೆ ನೋಡೋಣ. ಕೂತ್ಕೊಮ್ಮ. ಈಗ ಅದು ವಿಸಾ ಕೊಡ್ತಿದ್ದೆ ನೀವು ಮಾಮೂಲಿ ಏನೋ ಇದು ಇನ್ನೇನೋ ಮಾಡಕ್ಕಾಗೋದಿಲ್ಲ. ಇಂಥ ಅಧಿಕಾರಿಗಳ ಜೊತೆ ವಿಸಾ ಕೊಡ್ಬಿಟ್ಟು ಸತ್ತೋಗ್ಬಿಡಿ ಅತ್ತಗೆ. ಇವತ್ತು ರೈತರ ಪರಿಸ್ಥಿತಿ ಎಲ್ಲ ಇದೇ ಆಗಿರೋದು. ಇವ್ರು ಮಾಡೋ ಒಂದು ವ್ಯವಸ್ಥೆಗೆ ಇವ್ರು ಅದ್ಯಾವ ರೀತಿ ಎಸ್ಟಿಮೇಟ್ ಮಾಡ್ದನೆಯ ಮೊದ್ಲೆಯ ಬೇರೆಯವ್ರಿಗೆ ಅವ್ರು ಇನ್ನೂ ಬೋರ್ ತೆಗ್ಸಿರೋದಿಲ್ಲ. ಆಲ್ರೆಡಿ ಆಗ್ಲೇ RR ನಂಬರ್ ಕೊಟ್ಬಿಡೋದು. ಮೊದ್ಲೇ ನಿಮ್ದು ಅಲೆ 63 kV ಮೊದ್ಲು ಹಾಕಿಸ್ಕೊಂಡು ಅದು ಅವ್ರ ಎಲ್ಲರ ಜೊತೆಲೂ ಗಲಾಟೆಯಾಗಿ ಕೊನೆಗೆ 25 kV ಮಾಡ್ಕೊಂಡಿದ್ರಲ್ವ ನೀವು? ಊರಲ್ಲಿ 65 kV 63 kV ಕೂರಿಸಿದಾಗ ನಾವೊಂದ್ ಸಡ್ಕೊಡುದು ಅವ್ರೊಂದ್ ಸಡ್ಕೊಡುದು ಹಂಗ್ ಮಾಡಿದ್ರು. ವಾರದಲ್ಲಿ 2 ದಿನ ಆತರ ಗಲಾಟೆ ಬೇಡ ಅಂತ ಅಂದ್ಬಿಟ್ಟು ನೀವೇನ್ ಮಾಡಿದ್ರಿ 25 kV ಕೂರ್ಸ್ಕೊಂಡ್ರಿ ಈಗ 3 ವರ್ಷದಲ್ಲಿ. ಈಗ ಪುನಃ 63 kV ಕೂರ್ಸ್ಬಿಟ್ಟು ನಿಮ್ಮ ಮಧ್ಯದಲ್ಲಿ ಹೊಡೆದಾಟ ತಂದಿಡಕ್ ನೋಡ್ತಾವ್ರಿ ಇವರು. ಅದೇ ಸ್ಥಿತಿ ಅಂತ ಈಗ ಮಾಡ್ತಾ ಇರೋದು. ಇವಾಗ ಬೋರ್ ಪರಿಸಿರೋರು ಅವರು ಇನ್ನು ಮೋಟರ್ ಬಿಡಿಸಿಲ್ಲ, ಏನು ಮಾಡಿಲ್ಲ, ಏನು ಕಲೆಕ್ಷನ್ TC ಕುರ್ಸಕ್ ಬಂದವ್ರೆ. ನಮ್ಮ TC ತೆಗೆದಾಕ್ಬಿಟ್ಟು ಚೆನ್ನಾಗಿರೋ TCನ ತೆಗೆದ್ಬಿಟ್ಟು ಇದು 63 kV ಕುರ್ಸಕ್ ಬಂದಿದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡದೆ ಇರೋದಕ್ಕೆ ಇವತ್ತು ಲೈನ್ ಕಟ್ ಮಾಡ್ಬಿಟ್ಟು ಬಂದವ್ರೆ. ಏನೋ ಕೊಡ್ತೀಯ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ನೋಡೋಣ. ನಾವು ಮಾಮೂಲಿ ಬಾಕ್ಲಾಕ್ಸುವಂತ ಕೆಲಸ ಮಾಡೋಣ. ಇದು ಕರ್ನಾಟಕದಲ್ಲಿ ನಾವು ಅದನ್ನೊಂದು ಚಾಲೆಂಜ್ ಆಗ್ಲಿ. ಈ ಕಡೆ ಕೂತ್ಕೊಳ್ಳಿ ನೀವು.